ಮಾತೃಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ಜಿಲ್ಲೆಯ ಪೊಲೀಸರು ಪವರ್ಫುಲ್ ಆಗಿದ್ದಾರೆ, ಎಕ್ಸ್ಟ್ರಾ ಪವರ್ಫುಲ್ ಆಗಿದ್ದಾರೆ. ಆದರೂ ಡಕಾಯಿತರು, ಕಳ್ಳರು ಹೊಸ ವಿಧಾನಗಳನ್ನು ಹುಡುಕಿ ಅದರಿಂದ ಹೊಸ ಕಳುವಿನ ಘಟನೆಗಳು ಮಾಡುತ್ತಿರುತ್ತಾರೆ. ಹೀಗೆ ಹೈದರಾಬಾದ್ ಕಡೆಯಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ಅಂದಾಜು 100 kg ಅಂದರೆ 1 ಕ್ವಿಂಟಾಲ್ ತೂಕದ ಚಂದನದ ಕಟ್ಟಿಗೆಗಳನ್ನು ಹಾಗೂ ಕೃತ್ಯಕ್ಕೆ ಬಳಸಿದ ಒಂದು ವಾಹನ ಒಟ್ಟು 21 ಲಕ್ಷ ರೂಪಾಯಿ ಮತ್ತು 3 ಮನೆ ಕಳುವು ಪ್ರಕರಣಗಳಲ್ಲಿ ಒಟ್ಟು 28,34,500 ರೂಪಾಯಿ ಮತ್ತು ಒಂದು ರೈತರ ಪಂಪ್ಸೆಟ್ ಕಳುವು ಪ್ರಕರಣದಲ್ಲಿ 1,98,000 ರೂಪಾಯಿ ಮೌಲ್ಯದ ಪಂಪ್ಸೆಟ್ಗಳು ಹಾಗೂ 4 ಸರಗಳತನ ಪ್ರಕರಣದಲ್ಲಿ ಬಂಗಾರದ ಆಭರಣಗಳನ್ನು ಮಾರಾಟ ಮಾಡಿದ ನಗದು ಹಣ 4,28,000 ರೂಪಾಯಿ. ಹೀಗೆ ಒಟ್ಟು 9 ಪ್ರಕರಣಗಳಲ್ಲಿ 55,60,500 ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿ ಒಟ್ಟು 7 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಎಕ್ಸ್ಟ್ರಾ ಪವರ್ಫುಲ್ ಪರ್ಸನ್ ಪ್ರದೀಪ್ ಗುಂಟೆ ಅವರು ಬೀದರ್ನ SP ಕಚೇರಿಯ ಪೊಲೀಸ್ ಪರೇಡ್ ಮೈದಾನದ ಆವರಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದರು. ನೋಡೋಕ್ಕೆ ಒಂದು ಮಹೇಂದ್ರ ಪಿಕಪ್ ವಾಹನ, ಅದರಲ್ಲಿ ಕೆಳಗೆ ನೋಡಿದರೆ ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಅದು ಒಂದು ಕೆಳಗಿನ ಇಡೀ ಒಂದು ಭಾಗವನ್ನು ಎಳೆದು ಕೆಳಗೆ ಶ್ರೀಗಂಧದ ಕಟ್ಟಿಗೆಗಳನ್ನು ಒಳಗಡೆ 1 ಕ್ವಿಂಟಲ್ ಇಟ್ಟು ಮೇಲುಗಡೆ ತರಕಾರಿ ಹಾಕಿ ಸಾಗಿಸುತ್ತಿದ್ದ ಘಟನೆಯನ್ನು ಮಾಹಿತಿ ಮೇರೆಗೆ SP ಅವರ ASP ಚಂದ್ರಕಾಂತ್ ಪೂಜಾರಿ, ASP ಮಹೇಶ್ ಮೇಘಣ್ಣನವರ್ ಅವರುಗಳು ತಂಡವನ್ನು ರಚಿಸಿದಂತೆ DYSP PSR ಅವರು ಸೇರಿ ಈ ಎಲ್ಲ ಪ್ರಕರಣಗಳನ್ನು ಭೇದಿಸಿ ಅವರನ್ನು ದಸ್ತಗಿರಿ ಮಾಡಿಕೊಂಡಂತಹ ಘಟನೆ ಬಗ್ಗೆ SP ಏನು ಹೇಳಿದ್ದಾರೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಕಳೆದ 2 ತಿಂಗಳಲ್ಲಿ ನಡೆದಿರುವಂತಹ ಕಳ್ಳತನ ಕೇಸಸ್ಸು, ಕೆಲವು ಪಿಕ್ ಪಾಕೆಟಿಂಗ್ ಕೇಸಸ್ಸು, ಇವತ್ತು ನಾವು ಎಲ್ಲ ಕೇಸಸ್ಸನ್ನು ಡಿಟೆಕ್ಟ್ ಮಾಡಿ ಒಂದು ಪ್ರಾಪರ್ಟಿ ಪೆರೇಡ್ ಮಾಡಿ ಅದರ ರಿಯಲ್ ಓನರ್ಸ್ಗೆ ನಾವು ಪ್ರಾಪರ್ಟಿ ಪೆರೇಡ್ ಮುಖಾಂತರ ಈ ಕಳುವಾಗಿದ್ದ ಬಂಗಾರವನ್ನು, ಚಿನ್ನವನ್ನು ಹಾಗೂ ಬೆಳ್ಳಿ ಇವು ಐಟಮ್ಸನ್ನು ಅವ್ರಿಗೆ ನಾವು ವಾಪಸ್ ಕೊಡ್ತಾ ಇದ್ದೇವೆ. ಬಹುಮುಖ್ಯವಾಗಿ ಹುಮ್ನಾಬಾದಲ್ಲಿ ಲಾಸ್ಟ್ ಮಂತ್ ಒಂದೇ ದಿನ 3 ಮನೆಗಳಲ್ಲಿ ಕಳ್ಳತನ ಆಗಿದೆ. 3 ಮನೆಗಳಲ್ಲಿ ಸುಮಾರು 200 ಗ್ರಾಮ್ ಬಂಗಾರ ಹಾಗೂ 1,200 ಗ್ರಾಮು ಬೆಳ್ಳಿ ಹಾಗೂ ಸ್ವಲ್ಪ ಮಟ್ಟದ ಅಮೌಂಟ್ ಕಳುವಾಗಿದೆ ಒಂದೇ ದಿನ. ಆರೋಪಿ ಎಟ್ಟಿಗಾದಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾನೆ. ಆರೋಪಿ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದ್ದವನಾಗಿದ್ದಾನೆ. ನಮ್ಮ DYSP ಹುಮ್ನಾಬಾದ್ ಅವರ ನೇತೃತ್ವದಲ್ಲಿ ಅವರ ಇನ್ಸ್ಪೆಕ್ಟರ್ಸು, PSIಸು ಒಳ್ಳೆಯ ಕ್ರೈಮ್ ತಂಡವನ್ನು ರಚಿಸಿ ಈ HPT 3 ಕೇಸ್ಗಳನ್ನು ಕೂಡ ಬಗೆಹರಿಸಿ ಸುಮಾರು ಈ 3 ಕೇಸ್ಗಳಲ್ಲಿ 28,35,500 ರೂಪಾಯಿ ಬೆಲೆ ಬಾಳುವಂಥ ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ. ಅವ್ರಿಗೂ ಅವರ ಇಡೀ ಸ್ಟಾಫ್ಗೂ ನಾನು ನನ್ನ ಪ್ರಶಂಸೆ ನೀಡ್ತಾ ಇದ್ದೇನೆ. ಅದೇ ರೀತಿ ಬಸವ ಕಲ್ಯಾಣ ಸ್ಟಾಫ್ ಅವರು ಕೂಡ ಒಂದು 10 ದಿನ 28ನೇ ತಾರೀಕು ಒಂದು ಸ್ಯಾಂಡಲ್ವುಡ್ ಸಾಗಾಣೆ ಸ್ಮಗ್ಲಿಂಗನ್ನು ಅವರು ಟ್ರೇಸ್ ಮಾಡಿರ್ತಾರೆ, ಡಿಟೆಕ್ಟ್ ಮಾಡ್ತಾರೆ. ಒಂದು ವಾಹನದಲ್ಲಿ ಬೊಲೆರೋ ವಾಹನದಲ್ಲಿ ಸುಮಾರು 100 kg ತೂಕದ ಚಂದನ ಕಟ್ಟಿಗೆಗಳನ್ನು ಅವರು ವಶಕ್ಕೆ ಪಡಿತಾರೆ. ಅದರೊಟ್ಟಿಗೆ ವೆಹಿಕಲನ್ನು ಕೂಡ ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅದು ಮುಂದಿನ ತನಿಖೆ ನಡೀತಾ ಇದೆ. ಅದರ ಹಿಂದೆ ಯಾರಿದ್ದಾರೆ ಏನನ್ನುವಂಥದ್ದು ಅತಿ ಶೀಘ್ರದಲ್ಲೇ ಪತ್ತೆ ಮಾಡ್ತೇವೆ. ಸದ್ಯಕ್ಕೆ 100 kg ತೂಕದ ಚಂದನವನ್ನು ಜಪ್ತಿ ಮಾಡಿಕೊಂಡು PF ಮಾಡಿಕೊಳ್ಳಲಾಗಿದೆ. ವೆಹಿಕಲ್ ಸಮೇತ ಓನ್ಲಿ 100 kg ಚಂದನ ಸೇರಿಸಿದ್ರೆ 16 ಲಕ್ಷ ಆಗ್ತದೆ. ಮಾರ್ಕೆಟ್ ವ್ಯಾಲ್ಯೂ ಗೌರ್ಮೆಂಟ್ ರೇಟ್ ಪ್ರಕಾರ 16 ಲಕ್ಷ. ಅದರೊಟ್ಟಿಗೆ ವೆಹಿಕಲನ್ನು ಕೂಡ ನಾವು ಜಪ್ತಿ ಮಾಡಿದ್ದೇವೆ. ಸೊ ಆ ಕೇಸಿನಲ್ಲಿ ಟೋಟಲಿ 21 lakhs ಪ್ರಾಪರ್ಟಿ ಇಸ್ ಸೀಸ್ಡ್ ಆ ಕೇಸಲ್ಲಿ. ಅದೇ ರೀತಿ ಹಿಂದಿನ ತಿಂಗಳು ನಮ್ಮ ಮನ್ನಾಯಿ ಕೇಳ್ಬೋದು ಚಂದನವನ ಒಂದು ಕೇಸು
ಚಂದನದ ಕೇಸಲ್ಲಿ ಒಬ್ಬ ಆರೋಪಿಯನ್ನ ಹಿಡಿದಿದ್ದೇವೆ ನಾವು. ಆ ಡ್ರೈವರೇ ದಂಧೆನೂ ಮಾಡ್ತಾ ಇದ್ದಾನೆ, ಅವನೇ ಸಪ್ಲೈ ಮಾಡ್ತಾ ಇದ್ದಾನೆ, ಅವನೇ ಸಾಗಣೆ ಮಾಡ್ತಾ ಇದ್ದಾನೆ ಆ ಕೇಸಲ್ಲಿ. ಆ್ಯಂಡ್ ಹುಮ್ನಾಬಾದ್ HPTಯಲ್ಲಿ ಕೂಡ ಒಬ್ಬನೇ ಆರೋಪಿ ಇದ್ದಾನೆ. ಅದರೊಟ್ಟಿಗೆ ಮನಾಯಿಕೀಳಿ ಬಸ್ ಸ್ಟ್ಯಾಂಡಲ್ಲಿ ನಾವು ಕಳೆದ 2 ತಿಂಗಳಿಂದ ನಾವು ಒಂದು ಪಿಕ್ ಪಾಕೆಟಿಂಗ್ ಕೇಸನ್ನು ನಾವು ತುಂಬ ಗಂಭೀರವಾಗಿ ತಗೊಂಡಿದ್ದೇವೆ. ಕಲಬುರಗಿಯಿಂದ ಒಬ್ಬರು, ಪುಣೆದಿಂದ ಇಬ್ಬರು, ಇದರಲ್ಲಿ ಒಬ್ಬರು ಹ್ಯಾಬಿಚುವಲ್ ಲೇಡೀಸ್ ಇದ್ದಾರೆ. 3 ಆರೋಪಿಗಳು ಲೇಡೀಸೇ. ಮನಾಯಿಕೀಳಿ ಬಸ್ ಸ್ಟ್ಯಾಂಡ್ಗೆ ಬರುವುದು, ಲೇಡೀಸ್ ಅಟೆನ್ಷನ್ ಡೈವರ್ಟ್ ಮಾಡೋದು, ಒಂದು ರೀತಿ ಹೆವಿ ಕ್ರೌಡ್ ಇದ್ದಾಗ ಅವರ ಮೈಂಡನ್ನು ಡೈವರ್ಟ್ ಮಾಡಿ ಅವರ ಈ ಬ್ಯಾಗ್ಸಲ್ಲಿ, ಈ ಪರ್ಸ್ಗಳಲ್ಲಿ ಇರುವಂತಹ ಗೋಲ್ಡ್ ಆರ್ನಮೆಂಟ್ಸ್, ರಿಂಗ್ಗಳಾಗಲಿ, ಈ ಬ್ರೇಸ್ಲೆಟ್ ಆಗಲಿ, ಇವುಗಳನ್ನು ಚಾಕಚಕ್ಯದಿಂದ ಕಳ್ಳತನ ಮಾಡಿಕೊಂಡು ಪಿಕ್ ಪಾಕೆಟಿಂಗ್ ಮಾಡಿಕೊಂಡು ಹೋಗುವ ಒಂದು ಟೀಮನ್ನು ನಮ್ಮ ಹುಮ್ನಾಬಾದ್ DYSP ಅವರ ನೇತೃತ್ವದಲ್ಲಿ ಒಂದು ಟೀಮನ್ನು ನಾವು ರಚನೆ ಮಾಡಿ ಈ 3 ಆರೋಪಿಗಳನ್ನು ನಾವು ಹಿಡಿದಿದ್ವಿ. ಅವರ ಕಡೆಯಿಂದ ಕೂಡ 4,28,000 ಮೌಲ್ಯದ ಬಂಗಾರವನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ ಕೂಡ 3 ಡಿಫ್ರೆಂಟ್ ಕೇಸಸ್ ಇವೆ. 3 ಡಿಫ್ರೆಂಟ್ ಕೇಸುಗಳಲ್ಲಿ ಕಳ್ಕೊಂಡಿದ್ದವರಿಗೆ, ಒಂದು ಕೇಸಲ್ಲಿ ಸುಮಾರು 1,25,000 ಬಂಗಾರವನ್ನು ಅವರು ಕತ್ತಿ ಮಾರಿಬಿಡ್ತಾರೆ. ಅದನ್ನು ಕೂಡ ರಿಸೀವರ್ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ. ಅದೇ ರೀತಿ ಇನ್ನೊಂದು ಕೇಸಲ್ಲಿ 1,45,000, ಇನ್ನೊಂದು ಕೇಸಲ್ಲಿ 80,000. 3 ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ ಕಾನೂನುಗೊಪ್ಪಿಸಿದ್ದೇವೆ. ಸೆಟ್ಗಳನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಒಟ್ಟಿನಲ್ಲಿ ಎಲ್ಲ ಕೇಸಸ್ ಸೇರಿ ಕಳೆದ ತಿಂಗಳು, ಈ ತಿಂಗಳು ಹುಮ್ನಾಬಾದ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಸುಮಾರು ಥೆಫ್ಟ್ ಕೇಸಸ್ಸನ್ನು ಬಗೆಹರಿಸಿ ಸುಮಾರು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ. ಸೊ ಮಾಧ್ಯಮ ಮುಖಾಂತರ ಅದನ್ನು ನಾವು ಸಂಬಂಧಪಟ್ಟ ಮಾಲೀಕರಿಗೆ ನಾವು ಅದನ್ನು ಕೋರ್ಟ್ ಪರ್ಮಿಷನ್ ಈಗಾಗಲೇ ತಗೊಂಡಿದ್ದೇವೆ. ಅವರ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ನಾವು ಅವರಿಗೆ ವಾಪಸ್ಸು ಕೊಡ್ತಾ ಇದ್ದೇವೆ. ಬಹಳ ಸ್ಪಷ್ಟವಾಗಿ ಫಸ್ಟ್ ಚೆಕ್ ಇತ್ತು ಸರ್, ಒಳಗಿಂದ ಸರ್ ಸ್ಟೆಮ್ ಅದೇನು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಇರ್ತಾರೆ ಸರ್, ಅದೇ ಚಕ್ಕಿ ಒಳಗೆ ಸ್ಟೆಮ್ ಇರ್ತದೆ ಸರ್. ಓಕೆ, ಇದೇ ಪೋರ್ಷನ್ ಅಲ್ಲಿಂದ ತೆಗಿತಾರೆ ಸರ್. ಅಲ್ಲಿಂದ ಒಳಗೆ ಸ್ಟೆಮ್ ನೆಗಟೇ ಇರ್ತದೆ ಸರ್. ಇದನ್ನು ಕಟ್ ಮಾಡ್ತಾರೆ ಸರ್. ಓಕೆ, ಎಸ್ ಸರ್, ಇದು ಒಂದು ಯಾರು ಯಾವ ಇನ್ಸ್ಪೆಕ್ಟರ್? ಹೊಸಗಡೆ ಇನ್ಸ್ಪೆಕ್ಟರ್ ಬಂದಿಲ್ಲ, ಕ್ರೈಮ್ ಸ್ಟಾಫ್ ಇದು HPT ಆಗಿದ್ದ ಬೆಳ್ಳಿ ಹುಮ್ನಾಬಾದಲ್ಲಿ ಒಬ್ಬನೇ ಬರ್ತಾನೆ ಆರೋಪಿ, ಎಟ್ಟಿಗಾಲು ಬರ್ತಾನೆ. ಅದೇ ದಿನ ಕಳ್ಳತನ ಮಾಡಿಕೊಂಡು ಬಾರ್ಡರ್ ದಾಟ್ಕೊಂಡು ಹೋಗ್ತಿರ್ತಾನೆ. 3 ದಿನ, ಒಂದೇ ದಿನದಲ್ಲಿ 3 ಮನೆಗಳಿಗೆ ಕಳ್ಳತನ ಮಾಡ್ತಾನೆ. ಸೆಟ್ಗಳನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಒಟ್ಟಿನಲ್ಲಿ ಎಲ್ಲ ಕೇಸಸ್ ಸೇರಿ ಕಳೆದ ತಿಂಗಳು, ಈ ತಿಂಗಳು ಹುಮ್ನಾಬಾದ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಸುಮಾರು ಥೆಫ್ಟ್ ಕೇಸಸ್ಸನ್ನು ಬಗೆಹರಿಸಿ ಸುಮಾರು ಪ್ರಾಪರ್ಟಿಯನ್ನು. ಇವತ್ತಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.